ನಾವೀಗ ಉಡುಪಿಯ ದೊಡ್ಡನಗುಡ್ಡೆಯ ಪಾಡಿಗಾರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಇದ್ದೇವೆ. ಇದು ತುಂಬ ಪಾರಂಪರಿಕ ಶೈಲಿಯ ಹಳೆಯ ಸುಂದರ ದೇವಸ್ಥಾನ. ಆ ಕುರಿತು ಮುಂದಿನ ವಿಡಿಯೋದಲ್ಲಿ ನಾವು ಹೇಳಲಿದ್ದೇವೆ. ಈಗ ವಿಷಯಕ್ಕೆ ಬರೋಣ. ದೇವಸ್ಥಾನದ ನೇರ ಎದುರು ಒಂದು ಹಲಸಿನ ಮರವಿದೆ. ಇದು ಸಾಮಾನ್ಯ ಹಲಸಿನ ಹಣ್ಣಿಗಿಂತ ಸಾಕಷ್ಟು ಚಿಕ್ಕದಾಗಿರುತ್ತದೆ. ನೋಡುವುದಕ್ಕೆ ದೊಡ್ಡ ಗಾತ್ರದ ರುದ್ರಾಕ್ಷಿಯಂತೆ ಇರುವುದರಿಂದ ಈ ಹಲಸಿಗೆ ರುದ್ರಾಕ್ಷಿ ಹಲಸು ಎಂಬ ಹೆಸರು ಬಂದಿದೆ. ಇದರ ಮೇಲ್ಭಾಗದ ಮುಳ್ಳುಗಳು ಅಷ್ಟೊಂದು ಚೂಪಾಗಿರುವುದಿಲ್ಲ, ಸ್ವಲ್ಪ ಮಟ್ಟಿಗೆ ಮೃದುವಾಗಿರುತ್ತದೆ. ಈ ಮರದಲ್ಲಿ ಹಣ್ಣುಗಳು ಗೊಂಚಲಾಗಿ ಬಿಡುತ್ತವೆ. ಮರದ ಬುಡದಿಂದ ಹಿಡಿದು ಕೊಂಬೆಗಳವರೆಗೂ ಹಣ್ಣುಗಳು ತುಂಬಿರುತ್ತವೆ. ನೋಡುವುದಕ್ಕೆ ತುಂಬ ಸುಂದರವಾಗಿರುತ್ತದೆ. ಇದರ ಸೊಳೆಗಳು ತುಂಬ ಸಿಹಿಯಾಗಿರುತ್ತವೆ ಮತ್ತು ವಿಶಿಷ್ಟ ಸುವಾಸನೆಯನ್ನು ಹೊಂದಿರುತ್ತದೆ. ಸಾಮಾನ್ಯ ಹಲಸಿನ ಹಣ್ಣಿನ ಸೊಳೆಗಳಿಂದ ಇವು ಹೆಚ್ಚು ಮೃದುವಾಗಿದ್ದು ಸುಲಭವಾಗಿ ಜೀರ್ಣವಾಗುತ್ತವೆ. ಬಹಳ ಒಂದು ಹಾಗೆ ಸಿಹಿ ಈಗಲೂ ಉಂಟು. ಅದನ್ನು ಗಿಡ ಮಾಡಲಿಕ್ಕೆ ಆಗಲಿಲ್ಲ ಯಾರಿಗೆ. ಈ ಹಲಸಿನ ಗಿಡ ನಿಮ್ಮ ಹಿರಿಯರ ನಟದ? ಅಲ್ಲ, ನಮ್ಮ ಹಿರಿಯರಲ್ಲ. ನಮ್ಮ ಹಿರಿಯರು ಬಂದಾಗಲೇ ಇತ್ತು. ಅಶ್ವತ್ಥ ಮರ ಕೂಡ ಇತ್ತು. ಅಶ್ವತ್ಥ ಮರಕ್ಕೆ ಸಾಧಾರಣ 200 ವರ್ಷ ಆಗ್ಬೋದು. ಇದಕ್ಕೆ ಒಂದು 200 ವರ್ಷ ಆಗ್ಬೋದಲ್ಲ. ಅದರದ್ದು ಗಾಳಿ ಇದ್ದರೆ ಒಳಗೆ ತಂಪು. ಅಶ್ವತ್ಥ ಮರದ ಗಾಳಿ, ಆ ಗಾಳಿ ಒಳಗೆ ತಂಪು ಮಾಡಲಿಕ್ಕೆ ಕೆಲಸ ಮಾಡ್ತದೆ. ಸೊ ಕೆರೆಗಳಿದೆ ಅಂತ ಹೇಳಿ. ಕೆರೆ ಎದುರುಗಡೆ ಕೆರೆ ಇದೆ, ಅಲ್ಲಿ ಕೆರೆ ಇದೆ. ಇದ್ದ ಮರ ಸಾಧಾರಣ ಇಷ್ಟು ತವರ ಉಂಟು. ಅದರಲ್ಲಿ ಕಡೆಯಿಂದ ತುದಿಯವರೆಗೆ ಆಗುವ ಒಂದು 500 ಹತ್ರ ಆಗ್ಬೋದು. ಹೌದಾ? ಅದು ಜಾಸ್ತಿ ಹಿಡಿದಾಗ ಅದು ಅದರ ಗಾತ್ರ ಸಣ್ಣದು ಬರ್ತದೆ, ಕಡಿಮೆ ಹಿಡಿದ್ರೆ ಸ್ವಲ್ಪ ಬುದ್ಧಿಯ ದೊಡ್ಡದು ಬರ್ತದೆ. ಉಂಟು ಒಂದು ತುಳುವ, ಒಂದು ಬಕ್ಕೆ. ಇದರಲ್ಲಿ 2 ಜಾತಿ ಉಂಟು. ಒಂದು ತುಳುವ ಮತ್ತು ಬಕ್ಕೆ ಅಂತೇಳಿ. ಅದರಲ್ಲಿ ಮರದಲ್ಲಿ ಅದು ಹಿಡಿಯುವುದು ಸ್ವಲ್ಪ ಕಡಿಮೆ ಅಂತ ಆದರೆ ಸ್ವಲ್ಪ ದೊಡ್ಡದಾಗ್ತದೆ. ತುಂಬ ಜಾಸ್ತಿ ಹಿಡಿದರೆ ಇದು ಸಣ್ಣದಾಗ್ತದೆ. ಇದು ರುಚಿ ಒಳ್ಳೆ ರುಚಿ ಉಂಟು. ತುಳುವ ಆದರೆ ಕೈಯಲ್ಲಿ ಹೀಗಿದು ಮಾಡಿ ಓಪನ್ ಮಾಡಲಿಕ್ಕೆ ಬರ್ತದೆ. ಬಕ್ಕೆ ಆದರೂ ಹಾಗೆ ಒಳ್ಳೆ ಸಿಹಿ ಉಂಟು, ತೊಂದರೆ ಇಲ್ಲ. ನಿಮ್ಮ ಮನೆಯಲ್ಲಿ ಇದೆ? ನಮ್ಮ ಮನೆಯಲ್ಲೇ ಉಂಟು. ನಮ್ಮ ಮನೆಯಲ್ಲಿ 3 ಮರ ಉಂಟು. 2 ತುಳುವ ಉಂಟು, ಒಂದು ಬಕ್ಕೆ ಉಂಟು. ಮತ್ತೆ ನಮ್ಮ ಅಡಿಗೆ ಪದಾರ್ಥಕ್ಕೆ ಆಗ್ತದೆ, ದೋಸೆಗೆ ಆಗ್ತದೆ, ಹುರಿಯಲಿಕ್ಕೆ ಚಿಪ್ಸ್ ಮಾಡಲಿಕ್ಕೆ ಆಗ್ತದೆ. ಏನು ತೊಂದರೆ ಇಲ್ಲ, ಒಳ್ಳೆ ರುಚಿ ಉಂಟು. ಹಾಗೆ ನಿಮ್ಮಲ್ಲಿ ಆಗುವುದಲ್ಲಿ ಎಷ್ಟು ಸೊಳ್ಳೆ ಉಂಟು? ನಿಮ್ಮ ಸೊಳ್ಳೆ ಅದು ಸುಡಿದಿದ್ದಾಗ ಸಾಧಾರಣ ಒಂದು 30ರಿಂದ 50 ತನಕ ಬರ್ತದೆ. ಅದು ಗುಜ್ಜೆ ಸಣ್ಣ ಆದಾಗ ಸೊಳ್ಳೆ ಸ್ವಲ್ಪ ಕಡಿಮೆ, ಒಳಗೆ ಸ್ವಲ್ಪ ಟೊಳ್ಳಾಗಿರ್ತದೆ ಕೆಲವು. ಹಾಗೆ ಈಗ ಇದು ದೊಡ್ಡದಾದ್ರೆ ಇದರಲ್ಲಿ ಎಷ್ಟು ಸೊಳ್ಳೆ ಇರ್ಬೋದು? ಇದರಲ್ಲಿ ಈಗ 2 ಅಥವಾ 3 ಸೊಳ್ಳೆ ಇರ್ಬೋದು. ಇದೀಗ ಬೆಳೆದಿದೆ ಅದು. ಇದೇ ಮುಳ್ಳುಗಳು ಈಗ ಚಟ್ಟೆ ಬಂದರೆ ಬೆಳೆದಿದೆ ಅಂತ ಲೆಕ್ಕ ಇದೆ. ಈ ನಮ್ಮನೆ ಮುಳ್ಳು ಚಟ್ಟೆ ಬಂದರೆ ಇದು ಬೆಳೆದಿದೆ ಅಂತ ಲೆಕ್ಕ. ಇದೀಗ ಓಪನ್ ಮಾಡಿದ್ರೆ 2 ಅಥವಾ 3 ಸೊಳ್ಳೆ ಇರ್ಬೋದು, ಕೆಲವು ಒಂದೇ ಸೊಳ್ಳೆ. ಈಗ ಮುಳ್ಳು ಚಟ್ಟೆ ಬಂದ ಉಳ್ಳದು ಬೆಳೆಯಿತು ಅಂತ ಲೆಕ್ಕ ನಮಗೆ ಗುಜ್ಜೆ. ನಿಮ್ಮ ಹೆಸರೇನು? ನನ್ನದು ಗೋಪಾಲಕೃಷ್ಣ ಭಟ್, ಮಿತ್ತಗೋಳಿಯವ್ರ ಮನೆ. ಸೊ ಇದು ಗಿಡ ಹೇಗೆ ಆಗ್ತದೆ? ಬೀಜದಲ್ಲಿ ಬೀಜದಿಂದ? ನೀವು ಬೀಜದಿಂದ ಗಿಡ ಮಾಡಿ? ಬೀಜದಿಂದ. ನಮ್ಮಲ್ಲಿ ಅದಂದರೆ ಮೊದಲು ಅದು ಮರದಿಂದ ಹಣ್ಣು ಬಿದ್ದದಲ್ಲಿ ಅದರ ತಾಯಿ ದೊಡ್ಡದು, ಒಂದಿಷ್ಟು ದೊಡ್ಡ ತುಳುವ. ಅದರದೀಗ ಅದು ಮಣ್ಣಿನ ಗುಣದಲ್ಲಿ ಅದು ಏನೇ ಮತ್ತೆ ಇದಾಗಿದೆ ತುಳುವ. ಅದರ ಬೀಜದಲ್ಲಿ ಅದು ನಿಮ್ಮದು ರುದ್ರಾಕ್ಷಿ ಆಗಿದೆ? ರುದ್ರಾಕ್ಷಿ. ತಾಯಿಯದ್ದು ರುದ್ರಾಕ್ಷಿ ಅಲ್ಲ, ದೊಡ್ಡ ತುಳುವ. ಅದು ಎಲ್ಲದಕ್ಕೂ ಆಗ್ತಾ ಇತ್ತು. ಹಣ್ಣಿಗೆ, ದೋಸೆಗೆ, ಸೊಳೆ ಹಾಕ್ಲಿಕ್ಕೆ, ಚಿಪ್ಸ್ ಮಾಡಲಿಕ್ಕೆ. ಈ ವರ್ಷದ ಬೆಳೆ ಬಗ್ಗೆ ನೀವೇನು? ಇದು ಇದು ಬೆಳೆಯಲಿಲ್ಲ. ಇದು ಸಾಧಾರಣ ಬೆಳೆದಿರುವ ಸ್ವಲ್ಪ ಇದು ಓಪನ್ ಆದಾಗ ಆಗಿದೆ. ಇದು ಹೀಗೆ ಬಂದದೆಲ್ಲ ಬೆಳೆದಿದೆ. ಅಂದರೆ ಇದು ಮತ್ತೆ ನೋಡ್ಲಿಕ್ಕೆಲ್ಲ ಮತ್ತೇನಿಲ್ಲ. ಇದು ಹಣ್ಣಾಗಿ ಒಣಗಿದೆ, ಇದು ಕೊಳುತ್ತಿದೆ. ಇದು ಹಣ್ಣಾಗಿ ಹಾಗೆ ಕೊಳುತ್ತಿದೆ. ಇದರಲ್ಲಿ ಎಂತ ಇರಲಿಕ್ಕಿಲ್ಲ. ಒಳ್ಳೆ ಕೊಳೆ ಎಲ್ಲ ಹೋಗಿದೆ, ಹಣ್ಣಾಗಿ ಕೊಳುತ್ತಿದೆ. ಅದು ಹಣ್ಣಾಗಿ ಕೊಳ್ತೋಗಿದೆ. ಒಂದು ಸೊಳೆ ಇರ್ತದೆ ಅಲ್ಲಿ ಹೆಚ್ಚಾಗಿ ಹಾಗಿದ್ದದೆ. ಅದೇ ಬೆಳದ್ದಿ.
ರುಚಿ ರುಚಿ రుచిలో లాగుంది అది ఆయికోండి ఏటు ఇందు ఉంటాయి ఇన్న ఉలాయి మూజి పచ్చడి నాలుగు పచ్చడి 4 పచ్చడి ದಿಂಜ ಪತ್ತುಂಡು ಪ್ರತಿ ದಿವಸ ಇಂಚನೆ ಪತ್ತುಂಡ ದಾಯ್ತ ಪೂದ ದಾಯ್ತ ಕಲಕಾಯಿಂದ ಪನ್ಪೇರು ನಿಕ್ಕು ಪೂದಾರ ಉಂಡ ರುದ್ರಾಕ್ಷಿ ಅಂತ ರುದ್ರಾಕ್ಷ ದುಂಬೆ ಉಂಡು ಏರು ನಡ್ನೆಂದು ಗೊತ್ತುಂಡ ಬಟ್ಟದಲ್ಲಿ ಗೊತ್ತಿಲ್ಲ ಗೊತ್ತಿದ್ಯಾ ಏರು ನಡ್ನೆಂದು ಗೊತ್ತಿದ್ದೆ ಬಟ್ಟದಲ್ಲಿ ಹಂಗ ಇದು ತುಂಬ ಚಂದ ಉಂಟು. ನಮಗೆ ಅಲಂಕಾರಿಕ ಗಿಡವಾಗಿಯೂ ನೆಡಬಹುದು ಮಾತ್ರ ಇದನ್ನು. ಚಟ್ಟಿಯಲ್ಲಿ ನೆಟ್ರೆ ಆಗ್ತದಾ ಏನೋ.